ಯಪ್ಪ ಯಪ್ಪ ಯಪ್ಪ, ಒಳ್ಳೆಯವರಿಗೆ ಕಾಲ ಇಲ್ಲ ಬಿಡಿ ಈಗ. ಅಯ್ಯಯ್ಯೋ, ಇಲ್ಲಿ ಕುತ್ಕೊಂಡು ಏನು ಮಾಡಕ್ಕಂತಿಲ್ಲ ನೀನು? ಅತ್ಯಾರ, ನಮ್ಮಜ್ಜಿ ಕುಣಿಯಾಗಿರೋ ಅಜ್ಜಿ ಬರ್ತೀನಿ ಅಂತ ಅಂದಿದ್ಲ. ಅದಕ್ಕೆ ಆಕೆಗೆ ಒಂದು ಸ್ವಲ್ಪ ಎಡಿ ಕೊಟ್ರಾತಂತಂದು ಎಡಿ ಹಿಡ್ಕೊಂಡು ಕುಂತೀನಿ ನೋಡ್ರಿ ಅತ್ಯಾರ. ಬರ್ರಿ ನೀವು ಸೇರಿಸಿ ಕೊಡೋಣಂತ ನಮ್ಮ ಅಜ್ಜಿಗೆ ಎಡಿನ. ಇಲ್ಲಿ ಏನು ಮಾತಾಡಕೊಂತೀರಿ ನೀನು? ನಿಮ್ಮ ಅಜ್ಜಿ ಸತ್ತ ನೆಗೆದು ಬಿದ್ದೀರಾ? ನಿಮ್ಮ ಅಜ್ಜಿ ಇಲ್ಲೇ ಬರ್ತಾಳ, ಅದು ಎಡಿ ತಿನ್ನಾಕ. ನನ್ನ ಮುಂದೆ ಸುಳ್ಳು ಬೊಗಳ್ತೇನ್ಲೆ, ನಿಜ ಬೊಗಳು. ಮತ್ತೇನ್ರಿ ಅತ್ತರ, ನಿಮ್ಮ ಕಣ್ಣು ಮುಂದೆ ಪೇಪರ್ ಓದ್ಕೊಂತ ಕುಂತೀನಿ, ಕಾಣಿಸ್ತೈತಿಲ್ರಿ. ಮತ್ತೆ ಏನು ಮಾಡಕುಂತಿ ಅಂದ್ರೆ ಮತ್ತೆ ಏನಂತ ಹೇಳಿರಿ ನಾನು? ಅದಕ್ಕೆ ಹಂಗಂದೆ. ಬರೀ ಇಂಥ ಒಣ ಮಾತ ನೀನು. ಮನೆ ಸ್ವಚ್ಛ ಮಾಡೋದು ಬಿಟ್ಟು ಇಲ್ಲಿ ಕುತ್ಕೊಂಡು ಏನು ಮಾಡಕುಂತಿದ್ದಿ? ಹೋಗಿ ಮನೆ ಸ್ವಚ್ಛ ಮಾಡಿ ನಡಿ. ಅತ್ಯಾರ, ನಾನು ಬೆಳಗ್ಗೆ ಲಘುನ ಎದ್ದಿದ್ದೆ ರೀ. ನನ್ನ ಪಾಲಿನ ಕೆಲಸ ಏನೈತಿ ಅದನ್ನಿಷ್ಟು ಮುಗಿಸಿ ಈಗ ನ್ಯೂಸ್ ಪೇಪರ್ ಓದ್ಕೊಂತ ಕುಂತೀನಿ ನೋಡ್ರಿ. ಏನಾರು ಹೇಳಿದ್ರೆ ಏನಾರು ಹೇಳ್ತೀರಿ. ಇನ್ನು ಉಳಿದಿದ್ದೆ ಕೆಲಸ ಮಾಡಂತೆ ಅಂತ ಮೊದಲು ನನಗೆ ಹೋಗಿ ಚಾ ಮಾಡ್ಕೊಂಬರ್ಬಾ. ಯಪ್ಪ, ಹಿಂಗೂ ಮಾಡ್ತಾರ ಮಂದಿ? ಅಯ್ಯೋ, ನಂಗೆ ಗೊತ್ತೇ ಇಲ್ಲಾಗಿತ್ತು ನೋಡ. ಏನಾಗ್ಲೇ ಅಮಾಸಿ ಮುಂದೆ ಎದಕ್ಕೆ ಮನೆಯಾಗ ಬಡ್ಕೊನ ಕುಂತಿದ್ದೆ, ವೈಕೋನ ಕುಂತಿದ್ದಿ? ಅತ್ಯಾರ, ನ್ಯೂಸ್ ಪೇಪರ್ನಾಗ ಒಂದು ಸುದ್ದಿ ಬಂದೈತ್ರಿ. ಅದನ್ನೇನಾರ ಓದಿದೆ ಅಂದ್ರೆ ನೀವಾಗ ಗಾಬರಿ ಆಗ್ಬಿಡ್ತೀರಿ ನೋಡ್ರಿ. ನನಗಿಂತ ಜಾಸ್ತಿ ನೀವಾಗ ಗಾಬರಿ ಆಗ್ಬಿಡ್ತೀರಿ. ಏನವಾದ ಅಂಥದ್ದು ಸುದ್ದಿ? ಏನ್ಲೇ ಅದು? ಅತ್ತೆಯನ್ನು ಕೊಂದ ಸೊಸೆ. ಏನ್ಲೇ, ಏನು ಹೇಳಾಕುಂತಿದ್ದಿ ನೀನು? ಹ್ಞೂ ರೀ ಅತ್ತೀರ, ನಿಜಾನ ಹೇಳಾಕುಂತೀನಿ. ಇಲ್ಲಿ ನೋಡ್ರಿ, ಬೇಕಾದ್ರೆ ಅವ್ರ ಅತ್ತಿ ಪ್ರತಿದಿನ ಬರೀ ಬೆಳಗ್ಗೆ ಮಧ್ಯಾಹ್ನ ಸಂಜೆಗೆ ತಾಸೆ ಒಂದೊಂದ್ಸಲ ಪದೇ ಚಹಾ ಕೇಳ್ತಿದ್ಲಂತ್ರಿ ಅತ್ತ. ಅದಕ್ಕೆ ಸೊಸಿ ತಲೆ ಕೆಟ್ಟು ಚಹಾದಾಗ ವಿಷ ಹಾಕಿ ಕೊಟ್ಟುಬಿಟ್ಟದಂತ. ಅತ್ತಿ ಚಹಾ ಕುಡಿದು ನೆಗದ ಬಿದ್ದು ಹೋಗ್ಬಿಟ್ಲಂತ. ಯಪ್ಪ, ಆಮೇಲೆ ಆ ಸೊಸಿನ ಒದ್ದು ಒಳಗಡೆ ಹಾಕಿರ್ಬೋದು ಪೊಲೀಸ್ನವ್ರು ಬಂದು. ಅಯ್ಯೋ ಅತ್ಯಾರ, ಅತ್ತಿನ ಸಾಯಿಸಿದ ಸೊಸಿಗೆ ಪೊಲೀಸರು ಬಂದು ಎಳ್ಕೊಂಡು ಹೋಗ್ಕಾರ, ನನಗೆ ಗೊತ್ತಿರಲ್ಲನ್ರಿ. ಅದಕ್ಕೆ ಸೊಸಿ ಒಂದು ಪಿಲ್ಯಾನ್ ಮಾಡಾಳದ್ರಾಗ. ಏನು ಮಾಡಾಳೆ ಪಿಲ್ಯಾನು? ಅಯ್ಯೋ ಅತ್ಯಾರ, ಆ ಚಾನ ಸೊಸಿ ಮಾಡಿಲ್ಲಾಗಿದ್ಲಿ ರೀ. ಮತ್ತು ಅವತ್ತು ಆ ಚಾನ ಅವ್ರ ಅತ್ತಿ ಕೈಯಾಗ ಮಾಡ್ಸಾಳ್ರಿ. ಆಮೇಲೆ ಅವ್ರ ಅತ್ತಿ ಹೊರಗಡೆ ಹೋದಾಗ ಆ ವಿಷಾನ ಚಾದಾಗ ಸ್ವಲ್ಪ ಹಾಕ್ಬಿಟ್ಲಂತ. ಆಮೇಲೆ ಅವ್ರ ಅತ್ತಿ ಗೊತ್ತಿಲ್ಲದ ಆ ಚಾನ ಕುಡ್ದು ನೆಗದು ಬಿದ್ದು ಹೋಗ್ಬಿಟ್ಟಾಳಂತ್ರಿ. ಪೊಲೀಸರು ಬಂದಾಗ ಏನು ಕೇಸ್ ಆತು? ಅಕ್ಕಿನ ಚಾ ಮಾಡ್ಕೊಂಡು ಕುಡ್ದಾಳ ಅನ್ನಂಗಾತು, ಅಕ್ಕಿನ ಹಾಕೊಂಡು ಕುಡ್ದಾಳ ವಿಷಾನ ಅನ್ನೋಂಗೆ ಆತಂತ್ರಿ. ಸೊಸಿ ಮೇಲೆ ಏನು ಅನುಮಾನನ ಬಂದಿಲ್ಲಂತ. ಯವ್ವ, ಬರೀ ಚಾ ಕೇಳಿದಕ್ಕ ವಿಷ ಹಾಕ್ಬಿಟ್ಲ ಆ ಸೊಸಿ. ಮತ್ತು ಒಂದೇ ಕೆಲಸನ ದಿನಕ್ಕೆ 1000 ಸಲ ಹೇಳಿದ್ರೆ ಯಾರಿಗಾದ್ರೆ ಸಿಟ್ಟು ಬರದ. ಅದಕ್ಕೆ ಮತ್ತೆ ಸೊಸಿ ಸರಿನತ್ತಂಗ ಮಾಡ್ಯಾಳ. ಅತ್ಯಾರ, ನಿಮ್ಗೆ ಅವಾಗಲೇ ಏನೋ ಬೇಕಂದ್ರಲ್ಲ, ಚಾ ಮಾಡ್ಕೊಂಬರ್ಬೇಕನ್ರಿ ನಿಮ್ಗೆ? ಬೇಡ ತಾಯಿ, ಬೇಡ. ಚಾಗಿ ಏನು ಬೇಡ. ನಾವು ನಾಷ್ಟ ಆದಮೇಲೆ ಕುಡಿತೀನಂತ, ಎಲ್ಲರೂ ಕುಡಿಯೋ ಮುಂದೆ ಕುಡಿತೀನಂತ ಚಾ. ನನಗೋಸ್ಕರ ಅಂತ ಏನು ಚಾ ಮಾಡ್ಕೊಂಬರೋ ಅವಶ್ಯಕತೆ ಇಲ್ಲವ? ಅಲ್ಲ ರೀ ಅತ್ಯಾರ, ಮಾಡ್ಕೊಂಬರ್ತಿದ್ದಲ್ಲ ನಿಮಗೋಸ್ಕರ ಸ್ಪೆಷಲ್ ಚಾನ. ಬೇಡವಯ್ಯವ್ವ ತಾಯಿ, ಚಾನು ಬೇಡ, ಏನು ಬೇಡ. ನಂಗೆ ಡಾಕ್ಟರ್ ಹೇಳ್ಯಾರ ಭಾಳ ಸಲ ಚಾ ಕುಡಿಬಾರ್ದಂತಂದು. ಏನೋ ಮರ್ತು ಕೇಳಿಬಿಟ್ಟೆ. ಬೇಡ, ಚಾನು ಬೇಡ, ಏನು ಬೇಡ ನನಗೆ. ಸವಿತಾವ, ಮುಂದೆ ಓದವ ಪೇಪರ್ನಾಗ ಏನೈತೆ ಅನ್ನೋದು. ಅಮ್ಮಾರ, ದಪ್ಪಿರೋರು ಬರೀ ಕುಂತಲ್ಲೇ ಕುತ್ಕೋಬಾರ್ದಂತ್ರಿ. ಕಂಟಿನ್ಯೂ ಏನಾರ ಒಂದು ಕೆಲಸ ಮಾಡ್ತಿರ್ಬೇಕಂತ, ಓಡಾಡ್ತಿರ್ಬೇಕಂತ್ರಿ. ಇಲ್ಲಂದ್ರೆ ಒಮ್ಮೆ ನಮ್ಮಕ್ಕ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೈತಂತ್ರಿ ಅಮ್ಮಾರ. ಏನು ಹೇಳಾಕುಂತಿಲ್ಲ ನೀನು? ಏನು ಬೇಕಂತ ನನ್ನ ಹೆದರ್ಸಾಕುಂತೀಯ? ಅಯ್ಯ ಅತ್ಯಾರ, ನಾನು ಯಾಕ್ರಿ ಸುಳ್ಳು ಹೇಳ್ರಿ? ನಿಮ್ಗೆ ಅಷ್ಟು ಅನುಮಾನಲ್ಲ. ತಗೋರಿ, ನೀವೇ ಓದ್ಬಿಡ್ರಿ ನ್ಯೂಸ್ ಪೇಪರ್ನ. ತಗೋರಿ. ಕನ್ನಡ ಬೇಕಾದ್ರೆ ತಂದು ಕೂಡ ಓದ್ತೀನಂತ. ಇಂಗ್ಲೀಷ್ ನನಗೆ ಓದಕ್ಕೆ ಬರಲ್ಲ ಅಂತಂದು ಇಂಗ್ಲೀಷೇ ಓದಂತ ಅಂತೀಯಲ್ಲೇ. ಮತ್ತು ನಿಂಗೆ ಓದಕ್ಕೆ ಬರಲ್ಲ ಅಂದ್ರೆ ಸುಮ್ಮನೆ ಇರು. ಆಕೆ ಏನೇ ಹೇಳಾಕುಂತಾಳಿಲ್ಲ, ಮೊದಲು ಅದನ್ನು ಕೇಳು. ಈಗಂತೂ ಬರೀ ಯಾರಿಗಾರ ನೋಡು ಬರೀ ಹಾರ್ಟ್ ಅಟ್ಯಾಕ್ ಅಂತಾನೆ ಅಂತಾರೆ. ಸವಿತವ, ಓದವ ನೀನು, ಓದಿ ಹೇಳವ ಏನಂತಂದು. ಇನ್ನು ನಮ್ಮ ಹೂ ಒಂದು ಆಕೆಗೆ ಓದು ಅನ್ನೋಕುಂತಾಳೆ. ಆಕೆ ಹೇಳಾಕುಂತಿದ್ದೆ ನಿಜ ಆಯ್ತಾ ಏನು ಸುಳ್ಳೈತೆ ಯಾರಿಗೆ ಗೊತ್ತು? ಅಮ್ಮಾರ, ಈಗಂತೂ ದಪ್ಪಿರೋರೆಲ್ಲ ಡಯಟ್ ಮಾಡ್ಬೇಕಂತ್ರಿ ಅಮ್ಮಾರ. ಸಿಕ್ಕಿದ್ದೆಲ್ಲ ತಿನ್ನಬಾರ್ದಂತ್ರಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಆರೋಗ್ಯ ಕಡೆ ಲಕ್ಷ್ಯ ಇರಲಿ ಅಮ್ಮಾರ. ಭಾಳ ದಪ್ಪಿರೋರು ಒಂದು ಸ್ವಲ್ಪ ಅಡ್ಡಾಡ್ಕೊತ ಕೆಲಸ ಮಾಡ್ಕೊತಿದ್ರೆ ಆರಾಮಿರ್ತಾರಂತ್ರಿ. ಅದನ್ನೇ ಬಿಟ್ಟು ಏನಾರ ಕುಂತಲ್ಲೇ ತಿಂದೆ ಉಂಡೆ ಮಲ್ಕೊಂಡೆ ಮಾಡಿದ್ರಂದ್ರೆ ಅಷ್ಟೇ ರೀ ಅತ್ಯಾರ, 2 ದಿನಕ್ಕೆ ಗೊಡಕ್ಕೆ. ಅತ್ಯಾರ,
ಅತ್ಯಾರ ಹುಷಾರು ನೋಡ್ರಿ, ಮೊದಲ ದಪ್ಪದಿರಿ. ನೀವು ನೋಡಿದ್ರೆ ಏನು ಕೆಲಸ ಮಾಡೋಂಗಿಲ್ಲ ಬಿಡೋಂಗಿಲ್ಲ. ಸ್ವಲ್ಪ ಹುಷಾರು ನೋಡ್ರಿ. ಪೇಪರ್ನ ಕೊಟ್ಟಾರ, ಅದರಲ್ಲೂ ದಪ್ಪಿರೋರು, ಸ್ವಲ್ಪ ವಯಸ್ಸಾದರು, ಈಗ ನಿಮ್ಮಷ್ಟು ವಯಸ್ಸಿನವ್ರು ಏನದಾರಲ್ಲ ಅವ್ರು ಭಾಳ ಹುಷಾರಾಗಿರ್ಬೇಕಂತ ನೋಡ್ರಿ ಅತ್ಯಾರ. ಅದಕ್ಕೆ ರೀ ನಿಮಗೆ ಹೇಳೋದು, ಆರಾಮಾಗಿ ಮನೆ ತುಂಬ ಓಡಾಡ್ಕೊತ ನಿಮ್ಮ ಕೈಲಾದಷ್ಟು ಕೆಲಸ ಮಾಡ್ಕೊತ ಇರ್ರಿ ಅಂತಂದು. ನೀವು ಕುಂತಲ್ಲೇ ಒಂದು ನೀರು ಬೇಕಂದ್ರೂ ಕುಂತಲ್ಲೇ ತಂದು ಕೊಡಂತೀರಿ, ಒಂದು ಚಹಾ ಬೇಕಂದ್ರೂ ಕುಂತಲ್ಲೇ ತಂದು ಕೊಡಂತೀರಿ. ನೋಡ್ರಿ ಹೆಂಗಾಗುತ್ತಂತಂದು ಆಮೇಲೆ ಒಮ್ಮೆಗೆ ಊದ್ಕೊಂಡು ಬಲೂನ್ ಥರ ಟಬ್ ಬಂದ್ಗಿಂದಿರಿ. ಮತ್ತು ಲೇ 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 ಅದು ಹಂಗೆ ಆಕೈತೆ ಬಿಡ್ತೈತೆ. ಅರ್ಧ ನೀನು ಹೆದರ್ಸಿನ ನಾನು ಸಹಾಯ ಬರೆದಿಟ್ಟು ಬಿಡ್ತಿಲೇ. ಅಯ್ಯ ಅತ್ಯಾರ, ನಾ ಯಾಕ್ರಿ ಸುಳ್ಳು ಹೇಳಿ. ಸರಿ ತಗೋರಿ ಹತ್ರ, ಏನೋ ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿದ್ರೆ ನೀವು ನನ್ನನ್ನು ತಪ್ಪು ತಿಳ್ಕೊತೀರಿ. ಸರಿ ಬಿಡ್ರಿ, ನೀವು ಆರಾಮಾಗಿ ಕುಂತಲ್ಲೇ ಕೂತ್ಕೋರಿ, ನಾನು ನಿಮ್ಗೆ ಎಲ್ಲನೂ ಕುಂತಲ್ಲೇ ತಂದು ಕೊಡ್ತೀವಂತ. ಲೇ 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 ಲಕ್ಷ್ಮಿ, ಸವಿತಾ ಹೇಳೋದು ಕೇಳು. ಮೊದಲು ದಪ್ಪಾದಿದಿ ನೀನು, ಒಂದು ಸ್ವಲ್ಪ ಅವು ಇವು ಕೆಲಸ ಮಾಡೋದು ಕಲಿ. ಇಲ್ಲ ಅಂದ್ರೆ ಕುಂತಲ್ಲೇ ಕುಂತು ಇನ್ನೊಂದಿಟ್ಟು ದಪ್ಪ ಹಾಕಿದಿ ನೋಡು. ಸವಿತವ ಹೇಳವ, ಏನೇನು ಕೆಲಸ ಮಾಡ್ಬೇಕು ದಪ್ಪಿರೋರು ಅದನ್ನು ಹೇಳವ. ಬ್ಯಾಡ ಬಿಡ್ರಿ ಅಮ್ಮಾರ, ಅದನ್ನೇನಾರು ಹೇಳಿದೆ ಅಂದ್ರೆ ಅತ್ಯಾರು ಸುಮ್ಮನೆ ನನಗೆ ಬೈತಾರೆ. ನಾನೇನು ಅವರಿಗೆ ಬೇಕಂತ ಹೇಳಾಕುಂತೀನೋ ಏನು ಅಂತ ತಿಳ್ಕೊತಾರೆ. ನಾನು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ, ಅವ್ರು ನೋಡಿದ್ರೆ ನನ್ನನ್ನು ತಪ್ಪು ತಿಳ್ಕೊತಾರೆ. ಇರಲಿ ಬಿಡ್ರಿ ಅಮ್ಮಾರ, ಬೇಡ. ಆತ ತಗೋ, ಏನು ಹೇಳು, ನಾನೇನು ತಪ್ಪೇನು ತಿಳ್ಕೊಳಲ್ಲ. ಹೇಳು, ಅದ್ರಾಗ ಏನೈತಿ ಆಟ ಹೇಳು. ಎಕ್ಸ್ಟ್ರಾ ನೀನು ಕೈಯಿಂದ ಹಾಕಿ ಹೇಳಕ್ಕೆ ಹೋಗ್ಬೇಡ. ನೋಡ್ರಿ ಅತ್ಯಾರ, ನೋಡ್ರಿ ಈಗಲೂ ನಿಮಗೆ ನನ್ನ ಮೇಲೆ ಅನುಮಾನನ, ನನ್ನ ಮೇಲೆ ನಂಬಿಕೆನೇ ಇಲ್ಲ. ಸರಿ ತಗೋರಿತ್ತಾರ, ನಾ ಏನು ಹೇಳಂಗಿಲ್ಲ, ನೀವೇ ಓದ್ಕೊರಿ. ತಗೋರಿ ಪೇಪರ್ ನೀವೇ ತಗೋರಿ. ಸರಿ ತಗೋ ಅಮ್ಮ, ನಿನ್ನ ಮೇಲೆ ಏನು ಅನುಮಾನ ಪಡಂಗಿಲ್ಲ. ಹೇಳು ಏನನ್ನದು. ಅತ್ಯಾರ ಹೇಳ್ತೀನಿ ಕೇಳ್ರಿ. ಕೆಲಸದ ಲೀಸ್ಟ್: ದಿನ ಬಟ್ಟೆ ಒಗಿಬೇಕಂತ್ರಿ, ಕಸ ಅನ್ಬೇಕಂತ, ನೆಲ ಒರೆಸ್ಬೇಕಂತ, ಹಂಗೆ ಬಾಂಡೆ ತಿಕ್ಬೇಕಂತ, ಮತ್ತು ದಿನಕ್ಕೆ 1 ತಾಸರ ಅಡ್ಡಾಡ್ಬೇಕಂತ್ರಿ. ನೀವು ಕುಂತಲ್ಲೇ ಒಟ್ಟ ಕುತ್ಕೋಬಾರ್ದಂತ. ಕುಂತಲ್ಲೇ ಕುಂತ್ರ ತಿಂದಿದ್ದೆಲ್ಲ ಒಂದು ಕಡೆ ಸೇರಿ ಬೊಜ್ಜು ಬೆಳಿತೈತಂತ್ರಿ. ಅವಾಗ ಬೊಜ್ಜು ಬೆಳಿತಂದ್ರೆ ಹಾರ್ಟಿಗೆ ಕೊಬ್ಬಿನಂಶ ಜಾಸ್ತಿ ಆಗಿಬಿಡ್ತೈತ್ರಿ. ಹಾರ್ಟಿಗೆ ಕೊಬ್ಬಿನಂಶ ಜಾಸ್ತಿ ಆಗಿಬಿಟ್ರೆ ರಕ್ತದ ಸಪ್ಲೈ ಅದು ಕಮ್ಮಿ ಹೊರತು ಕೊಟ್ಬಿಡ್ತೈತ್ರಿ. ಅವಾಗ ಹಾರ್ಟ್ ಢಮ್ ಅಂದ್ಬಿಡ್ತೈತ್ರಿ. ಅತ್ಯಾರ ಏನು ಹೇಳಾಕುಂತಿಲಿ? ಹ್ಞೂ ರೀ ಅತ್ಯಾರ, ಅದಕ್ಕೆ ಮೈ ಕರಗಿಸ್ಕೋಬೇಕಂತ ಅನ್ನೋದು. ಮೈ ಕರಗಿಸ್ಕೋಬೇಕಂದ್ರೆ ಇಂಥವೆಲ್ಲ ಕೆಲಸ ಮಾಡ್ಬೇಕು. ಅವಾಗ ಮೈ ತನ್ನಿಂದ ತಾನೇ ಕರಗ್ತೈತಿ. ಅವಾಗ ಮೈಯಾಗಿರೋ ಕೊಬ್ಬೆಲ್ಲ ಕಮ್ಮಿ ಆಕೈತಿ. ಅವಾಗ ನೀವು ಆರಾಮಾಗಿ ಇರ್ಬೋದ್ರಿ. ನೋಡ್ಲಿ ನೋಡು ಇವನ್ನೆಲ್ಲ ಒಂದು ಸ್ವಲ್ಪ ಕೆಲಸ ಮಾಡ್ಕೊತಿರು ಮನ್ಯಾಗ. ಕುಂತಲ್ಲೇ ಕುಂತು ಬಿಡಬೇಡ. ಒಂದು ಸ್ವಲ್ಪ ಮನೆ ತುಂಬ ಓಡಾಡೋದು ಕಲಿ. ನಿನ್ನ ಕೆಲಸ ನೀನೇ ಮಾಡ್ಕೊಳ್ಳೋದು ಕಲಿ. ಇಲ್ಲಾಂದ್ರೆ ಗೊತ್ತಲ್ಲ ಏನಾಕೈತೆ ಅಂತಂದು. ಅತ್ಯಾರ, ಎಣ್ಣೆ ಕರೆದಿದ್ದೆಲ್ಲ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ ಅತ್ಯಾರ. ನೀವು ನೋಡಿದ್ರೆ ಬರೀ ಮಿರ್ಚಿ ಮಾಡು, ವಡಾ ಮಾಡು, ಬಜ್ಜಿ ಮಾಡು ಅಂತಿರ್ತೀರಿ. ನೋಡ್ರಿ ಮನ್ಯಾಗ ಎಣ್ಣೆಗೆ ಮಾಡಿದ್ರೆ ನೀವೆಲ್ಲ ಎಣ್ಣೆಯಾಗ ಕರೆದಿದ್ದೆಲ್ಲ ಮಾಡಿದ್ರೆ ನೀವು ತಿನ್ನಕ್ಕೆ ಹೋಗ್ಬೇಡ್ರಿ. ಅಮ್ಮಾರ, ನನಗೆ ತಿಳಿದಂತೂ ನಾನು ಹೇಳೀನಿ ರೀ. ನಿಮಗೆ ಅನುಮಾನ ಇದ್ರೆ ಬೇಕಾರೆ ಈ ಪೇಪರ್ನ ಬೇರೆಯವ್ರ ಕೈಯಾಗೂ ಓದಿಸ್ರಿ, ನಡಿತೈತಿ. ಅಮ್ಮಾರ, ಬಟ್ಟೆ ಭಾಳ ಅದಾವ್ರಿ, ಒಗೆದು ಬರ್ತೀನಿ ರೀ. ಏನವ ನೀನು ಮುಂಜಾನೆದ್ದು ನಿನ್ನ ಕೆಲಸ ಎಲ್ಲ ಮುಗಿಸಿದಿ, ಮತ್ತೆ ಇದಕ್ಕೆ ಬಟ್ಟೆ ಹಾಕೊಂಡಿದ್ದೆ ನೀನು? ಲಕ್ಷ್ಮಿ, ಇವತ್ತು ಬಟ್ಟೆನ ನೀನು ಹೋಗು. ಯವ್ವ, ನಾನು ಒಗಿಬೇಕಾ? ಅಮ್ಮಾರ, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಬಿಡ್ರಿ, ನಾನು ಒಗೆದು ಬಿಡ್ತೀನಿ. ಆತ ತಗೋ, ಈ ಜನ್ಮದಾಗ ನೀನು ಬದಲಾಗಂಗಿಲ್ಲ. ಹಿಂಗೆ ಕುಂತಲ್ಲೇ ತಿಂದು ಬಲೂನ್ ಉತ್ಕೊಂಡಂಗೆ ಊದ್ಕೋ. ನೀನು ಸಸ್ಯಾರ ಆರಾಮಾಗಿ ಬಟ್ಟೆ ಗಿಟ್ಟೆ ಹೊಕ್ಕೊಂಡು ಮನೇನ ಕೆಲಸ ಎಲ್ಲ ಮಾಡ್ಕೊಂಡು ತೆಳ್ಳಗೆ ಆರಾಮಾಗಿರ್ತಾರವ್ರು. ಅಲ್ಲಲ್ಲಿ ನೀನು ಹಿಂಗೆ ಕುಂತಲ್ಲೇ ತಿಂದು ನಾಳೆ ಏನಾರು ಡಮ್ ಅಂದು ನೆಗದು ಬಿದ್ದು ಹೋದಿ ಅಂದ್ರೆ ನೀನು ಸೊಸೇರಿ ಮನ್ಯಾಗ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಂಡು ಈ ಮನೆ ನಡ್ಸ್ಕೊಂಡು ಹೋಗ್ತಾರ. ನೀನು ಸತ್ತು ಸುಡುಗಾಡ್ ಸೇರಂತೆ ಅಂತ ತಗೋ. ಯವ್ವ, ಏನು ಬಿ ನೀನು ಹೆಂಗಂತಿದೆಲ್ಲ ಮಗಳಿಗೆ. ಮತ್ತು ಮನ್ಯಾಗ ಒಂದು ಸ್ವಲ್ಪ ಅಡ್ಡಾಡ್ಕೊಂಡು ಕೆಲಸ ಮಾಡಿಕೊಂಡು ಆರಾಮಾಗಿ ಇದ್ದು ಸಸ್ಯದ ಜೊತೆ ಇರವ ಅಂದ್ರೆ, ಇಲ್ಲ ನಾ ಕುಂತಲ್ಲೇ ಕುಂತು ತಿಂದು ಊದಿ ಡಮ್ ಅಂತೀನಿ ಅಂತಂದ್ರೆ ನಾನು ಏನು ಮಾಡಲಿ? ನಿನಗೆ ಒಳ್ಳೇದಾಗಲಿ ಅಂತಲೇ ಹೇಳಿದ್ದು ನಾನು. ಅಲ್ಲ, ನಿಮ್ಮ ಮನೆ ಕೆಲಸನ ನೀನು ಮಾಡ್ತಿದ್ದಿ. ನೀ ಕೆಲಸ ಮಾಡಿದೆ ಅಂದ್ರೆ ನಿನ್ನ ಆರೋಗ್ಯ ಚಲೋ ಇರ್ತೈತಿ. ನೀನು ದಪ್ಪ ಆಗೋದು ತಪ್ತೈತಿ, ತೆಳ್ಳಗೆ ಹಾಕಿದೆ. ಅವಾಗ ನಿನ್ನ ಸೊಸೆಯರಿಗಿಂತ ನೀನ ಚಂದ ಕಾಣಿಸ್ತಿದ್ದಿ. ಅಷ್ಟೇ ಅಲ್ಲ, ನೀನು ಆರೋಗ್ಯವಾಗಿ ಇರ್ತಿದ್ದಿ, ಗೊತ್ತನು? ಅದನ್ನು ಬಿಟ್ಟು ಮನೇನ ಕೆಲಸ ಎಲ್ಲ ಬಿಟ್ಟು ಹಿಂಗೆ ಕುಂತಿ ಅಂದ್ರೆ ನೀನು ದಪ್ಪ ಹಾಕಿದ್ದಿ ನೋಡು. ಉಳುಕಿದ್ದೆಲ್ಲ ಪಾಲ್ತು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಬರೀ ಆರೋಗ್ಯದ ಕಡೆ ಅಷ್ಟೇ ಲಕ್ಷ್ಯ ಕೊಡು. ಆರೋಗ್ಯ ಚಂದನ ತಂಗಿರ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದ್ರ ಕಡೆ ಅಷ್ಟೇ ಲಕ್ಷ್ಯ ಕೊಡು. ಅವ್ರು ಹಂಗಂತಾರ, ಇವ್ರು ಹಿಂಗಂತಾರ ಅನ್ನೋದ್ರ ಕಡೆ ಎಲ್ಲ ಲಕ್ಷ್ಯ ಕೊಡಬೇಡ. ನೀನು ಬದುಕೋದು ಒಂದ ಮುಖ್ಯ, ನಿನ್ನ ಆರೋಗ್ಯ ಅಷ್ಟೇ ಮುಖ್ಯ. ಹೇಳದಷ್ಟು ಕೇಳು. ಕೆಲಸ ಮಾಡಿ ತೆಳ್ಳಗಾಕಿಯೋ ಇಲ್ಲ ತಿಂದು ಡುಮ್ಮಿಯಾಗಿ ಇನ್ನೊಂದಿಟ್ಟು ಡುಮ್ಮಿಯಾಗಿ ಡಮ್ ಅಂತೀಯೋ, ನಿನಗೆ ಬಿಟ್ಟಿದ್ದು. ಇಲ್ವೇವ, ಇಲ್ಲ, ನಾನು ಕೆಲಸ ಮಾಡ್ತೀನಿ. ಕೆಲಸ ಮಾಡಿ ತೆಳಗಾಕಿನವ ಯವ್ವ. ದಪ್ಪ ಆದ್ರೆ ಹಾರ್ಟ್ ಅಟ್ಯಾಕ್ ಅಯ್ಯವ್ವ, ಬೇಡವ ಯವ್ವ, ನಾ ತೆಳಗಾಕಿನ ಬೇ. ಮತ್ತು ನಡಿ ಹಂಗಾರ, ಇಲ್ಲಿ ಯಾಕೆ ಕುಂತಿದೆ? ಓಡು,
ಸವಿತಾನ ಬಿಡಿಸು, ನೀನು ಬಟ್ಟೆ ಒಗಿ, ನೀನು ಆರಾಮಾಗಿರು. ಸರಿ ಬೇಯವ್ವ, ನೀನು ಹೇಳ್ದಂಗೆ ಮಾಡ್ತೀನಿ ಬೇ. ಹುಷಾರು. ಮತ್ತೆಲ್ಲರೂ ಹೋಗಿ ಜಾರಿ ಬಿದ್ದಿಗಿದ್ದಿ ನಡಾನ ಮುರಿದೋದಿದ್ದಿತ್ತು, ಆಮೇಲೆ ಊದೋದು ಕೊಟ್ಟು ಬಾರ್ಸತ್ ತೊಗೊಳಂಗಾಗತ್ತೆ. ಇಲ್ಲ ಅಳಬೆ, ಹಂಗೇನಾಗಂಗಿಲ್ಲ. ನಾನು ಬಟ್ಟೆ ಒಗೆದು ಬಂದು ಆಮೇಲೆ ಮಾತಾಡ್ತೀನಿ.